ಸೊ ಈಗೊಂದು ಹೊಸ ಟ್ರೆಂಡ್ ನಡೀತಾ ಇದೆ. ಪ್ರತಿಯೊಂದು ಮೊಬೈಲ್ ಬ್ರ್ಯಾಂಡ್ 5 ವರ್ಷ, 7 ವರ್ಷ ಸಾಫ್ಟ್‌ವೇರ್ ಅಪ್ಡೇಟ್ ಕೊಡ್ತೀವಿ, 5 ಜನರೇಷನ್ OS ಅಪ್ಡೇಟ್ ಕೊಡ್ತೀವಿ ಅಂತ ಎಲ್ರೂ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ನೀವು ಹೆಚ್ಚು ದುಡ್ಡು ಕೊಟ್ಟು ಮೊಬೈಲ್ ತಗೋಬೇಕಾ? ನನ್ನ ಪ್ರಕಾರ 3 ಇಯರ್ಸ್ ಪ್ಲಸ್ ಈಸ್ ಇನಫ್. 3 ವರ್ಷ ಅಟ್ ಲೀಸ್ಟ್ ಕೊಡಬೇಕು. ಸಾಕು, 5 ಇಯರ್ಸ್ ಸಾಕು. ಮೋರ್ ದನ್ ದ್ಯಾಟ್ ಅಷ್ಟೇನೇನು ಯೂಸ್ ಅನ್ಸಲ್ಲ. ಯಾಕಂದ್ರೆ ನಿಮ್ದು ಹಾರ್ಡ್‌ವೇರ್ ಫೇಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ. ಬ್ಯಾಟ್ರಿ ಅಂತೂ ಬಿಡಿ, 3 ವರ್ಷಕ್ಕೆ ಬ್ಯಾಟ್ರಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಈಗಂತೂ ಸ್ಯಾಮ್ಸಂಗ್ ಮೊಬೈಲ್ ಮದರ್ ಬೋರ್ಡ್ ಇಶ್ಯೂಸ್ ಕೇಳ್ತಿದೀವಿ, ಒನ್ ಪ್ಲಸ್ದು ಕೇಳ್ತಿದೀವಿ. ಸೊ ಯೋಚನೆ ಮಾಡಿದ್ರೆ 7 ವರ್ಷ ನೀವು ಮೊಬೈಲ್ ಉಳಿಯುತ್ತಾ ಅನ್ನೋದೇ ಕ್ವಶನ್. ಸೊ ಸಾಫ್ಟ್‌ವೇರ್ ಅಪ್ಡೇಟ್ ಕೊಡ್ಲಿ ಬಿಡ್ಲಿ. ಸೊ ನಿಮ್ ಬಜೆಟ್ ಅಲ್ಲಿರೋ ಮೊಬೈಲ್ಗೆ ಅಕಸ್ಮಾತ್ ಅವ್ರು ಕೊಡ್ತಿದ್ರೆ ಅಪ್ಡೇಟ್, ದಟ್ ಇಸ್ ವೆಲ್ ಅಂಡ್ ಗುಡ್. ಆದ್ರೆ ಸಾಫ್ಟ್‌ವೇರ್ ವರ್ಷ ಅಪ್ಡೇಟ್ 7 ವರ್ಷ ಕೊಡ್ತಾರೆ ಅಂತ ಎಕ್ಸ್ಟ್ರಾ ದುಡ್ಡು ಕೊಟ್ಟು ತಗೊಳಕ್ ಹೋಗ್ಬೇಡಿ. ದಟ್ ಈಸ್ ವೇಸ್ಟ್ ಆಫ್ ಮನಿ. ಯಾಕಂದ್ರೆ ಮೆಜಾರಿಟಿ ಜನ ನೋಡಿರೋದು ಅವ್ರ ಮೊಬೈಲ್ 5 ವರ್ಷದ ಒಳಗಡೆನೆ ಆಲ್ಮೋಸ್ಟ್ ಮುಗ್ದಿರೋದ್ ಕತೆ. ಡಿಸ್ಪ್ಲೇ ಆದ್ರೂ ಹೋಗಿರುತ್ತೆ, ಮದರ್ ಬೋರ್ಡ್ ಆದ್ರೂ ಹೋಗಿರುತ್ತೆ, ಮತ್ತೇನಾದ್ರೂ ಪ್ರಾಬ್ಲಮ್ ಬಂದೇ ಇರುತ್ತೆ. ಸೊ ಅದಕ್ಕೋಸ್ಕರ ಸಾಫ್ಟ್‌ವೇರ್ ಅಪ್ಡೇಟ್ ಕೂಡ ಎಕ್ಸ್ಟ್ರಾ ದುಡ್ಡು ಕೊಡಕ್ ಹೋಗ್ಬೇಡಿ. 3+ ಇಯರ್ಸ್ ಇಸ್ ಫೈನ್. ಓಕೆ. ಮೂರು ಜನರೇಷನ್ OS ಅಪ್ಡೇಟ್ಸ್ ಇಸ್ ಫೈನ್. ಪ್ಲಸ್ 2 ಇಯರ್ಸ್ ಆಫ್ ಸೆಕ್ಯೂರಿಟಿ ಅಪ್ಡೇಟ್ಸ್ ಇದ್ರೆ ಸಾಕು. ಮೋರ್ ದನ್ ಇನಫ್. ಓಕೆ. ಸೊ ಕನ್ಸಿಡರ್ ಮಾಡಿ ಈ ಸಜೆಷನ್.